ಡಾಕ್ಟರ್ ಹರೀಶ್ ರೆಡ್ಡಿ ಅಂತ. ನಾನು ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಬೆಂಗಳೂರಲ್ಲಿ ಮಂಡೇ ಟು ಸ್ಯಾಟರ್ಡೇ ಇರ್ತೀನಿ. ವೆಡ್ನೆಸ್ಡೇ ಹೊತ್ತು ಸಾಯಂಕಾಲ ಕೋಲಾರಲ್ಲಿ ಕನ್ಸಲ್ಟೇಷನ್ ಮಾಡ್ತೀನಿ. ನಾವಿಲ್ಲಿ ಕೀಮೋಥೆರಪಿ ಸರ್ವಿಸಸ್ ಎಲ್ಲ ಕೋಲಾರಲ್ಲೇ ಶುರು ಮಾಡಿದ್ದೀರಿ. ನಮ್ಮ ಕ್ಲಿನಿಕ್, ನಮ್ಮ ಲೈಫ್ ಹೆಲ್ತ್ ಕೇರ್ ಪಾಲಿಕ್ಲಿನಿಕಲ್ಲಿ ಸೈಕ್ಯಾಟ್ರಿ, ಕ್ಲಿನಿಕಲ್ ಸೈಕಾಲಜಿ, ಕೌನ್ಸಿಲಿಂಗ್ ಎಲ್ಲ ಇದೆ. ಡಾಕ್ಟರ್ ಶಿಲ್ಪಶ್ರೀ ಅವರಿದ್ದಾರೆ. ಡರ್ಮಟಾಲಜಿಸ್ಟ್ ಕನ್ಸಲ್ಟೆಂಟ್ ಡಾಕ್ಟರ್ ಸುರೇಶ್ ಅವರಿದ್ದಾರೆ. ಕಾಸ್ಮೆಟಿಕ್ ಡರ್ಮಟಾಲಜಿ ಮತ್ತು ಹೇರ್ ಫಾಲ್ಗೆಲ್ಲ ಇವರೇ ನೋಡ್ತಾರೆ. ಡಾಕ್ಟರ್ ಶ್ವೇತಾ ಅಂತ ಪೀಡಿಯಾಟ್ರಿಷಿಯನ್ ಮತ್ತು ಡಾಕ್ಟರ್ ರವಿಕುಮಾರ್ ಅಂತ ಜನರಲ್ ಫಿಸಿಷಿಯನ್, MD ಜನರಲ್ ಫಿಸಿಷಿಯನ್ ಇದ್ದಾರೆ. ನಮ್ಮಲ್ಲಿ ಆರ್ಥೋಪೆಡಿಕ್ ಮತ್ತು ಸ್ಪೈನಲ್ ಸರ್ವಿಸಸ್ ಕೂಡ ಇದೆ. ಮೆಜಾರಿಟಿ ಆಫ್ ದ ಪ್ರೊಸೀಜರ್ಸ್ ಎಲ್ಲ ನಾವು ಕೋಲಾರಲ್ಲೇ ಕಂಡಕ್ಟ್ ಮಾಡ್ತೀವಿ. ಸೊ ಲೋಕಲಲ್ಲೇ ನಾವೆಲ್ಲನೂ ಕಾಂಪ್ರಿಹೆನ್ಸಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ನಿಮ್ಗೇನಾದರೂ ಸೌಲಭ್ಯ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. 2002ರಲ್ಲಿ ನಾನು ಮೆಡಿಕಲ್ ಮುಗಿಸಿದೆ. ಅದಾದಮೇಲೆ 20 ವರ್ಷ ನಾನು ಇಂಗ್ಲೆಂಡಲ್ಲಿ ಕೆಲಸ ಮಾಡಿದೆ. ಅಲ್ಲೇ ಅಡ್ವಾನ್ಸ್ ಟ್ರೈನಿಂಗ್ ಮಾಡಿ ಆಂಕಾಲಜಿ ಡಿಗ್ರಿ ಎಲ್ಲ ಪಡ್ಕೊಂಡು 10 ವರ್ಷ ಅಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿ, ಮತ್ತು ಇವಾಗ ನಾನು ಇಂಡಿಯಾಗೆ ವಾಪಸ್ ಬಂದು HCGಲಿ ಮೆಡಿಕಲ್ ಡೈರೆಕ್ಟರ್ ಆಗಿದ್ದೆ ಎಲ್ಲ 26 ಸೆಂಟರ್ಸ್ಗೂ. ಅದಾದಮೇಲೆ ಇವಾಗ ನಾನು ಸೈಟ್ ಕೇರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕೋಲಾರಲ್ಲಿ ನಾನು ಬುಧವಾರ ಸಾಯಂಕಾಲದೊತ್ತು ಇಲ್ಲಿ ಕ್ಲಿನಿಕಲ್ಲಿ ಇರ್ತೀನಿ. ಲೈಫ್ ಹೆಲ್ತ್ ಕೇರ್ ಪಾಲಿಕ್ಲಿನಿಕ್ ಅಂತ, ಟೇಕಲ್ ಸರ್ಕಲ್ ಹತ್ರ ಮಯೂರ ಬೇಕರಿ ಪಕ್ಕದಲ್ಲಿ. ನಾನು ಮೆಡಿಕಲ್ ಆಂಕಾಲಜಿ ಟ್ರೀಟ್ಮೆಂಟ್ ಮಾಡ್ತೀನಿ. ಮೆಡಿಕಲ್ ಆಂಕಾಲಜಿಲಿ ಕೀಮೋಥೆರಪಿ, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಹಾರ್ಮೋನ್ ಟ್ರೀಟ್ಮೆಂಟ್, ಆ ಥರದ್ದೆಲ್ಲನೂ ಟ್ರೀಟ್ಮೆಂಟ್ ಮಾಡ್ತೀನಿ. ಇದು ಮಕ್ಕಳ ಕ್ಯಾನ್ಸರ್ ಬಿಟ್ಟು ಬೇರೆ ಎಲ್ಲ ಕ್ಯಾನ್ಸರೂ ಟ್ರೀಟ್ಮೆಂಟ್ ಮಾಡ್ಬೋದು. ಮೆಜಾರಿಟಿ ಆಫ್ ದ ಟ್ರೀಟ್ಮೆಂಟ್ಸ್ ಎಲ್ಲ ಕೋಲಾರಲ್ಲೇ ಮಾಡ್ಬೋದು. ಕೆಲವೆಲ್ಲನೂ ಅಡ್ವಾನ್ಸ್ ಸೆಂಟರ್ಸ್ಗೆ ಅಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಮೆಜಾರಿಟಿ ನಮ್ಮ ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ಲೇಟ್ ಸ್ಟೇಜಲ್ಲೇ ಗೊತ್ತಾಗೋದು. 3rd ಸ್ಟೇಜ್ ಇಲ್ಲ 4th ಸ್ಟೇಜಲ್ಲಿ ಗೊತ್ತಾಗುತ್ತೆ. ಬಟ್ ಇವಾಗ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕಂಠ ಕ್ಯಾನ್ಸರು, ಬಾಯ್ ಕ್ಯಾನ್ಸರು, ಕೆಲವು ಲಂಗ್ ಕ್ಯಾನ್ಸರು, ಇವಕ್ಕೆಲ್ಲನೂ ಒಳ್ಳೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ಜೊತೆಗೆ ಇದು ಇಂಟೆಸ್ಟೈನ್ ಕ್ಯಾನ್ಸರ್ ಕೂಡ ಕೊಲೊನೋಸ್ಕೋಪಿ ಆ ಥರದ್ದೆಲ್ಲ ಟೆಸ್ಟ್ಸ್ ಇದೆ. ಸೊ ಅವ್ರ ಜನರ ಏಜ್ ಪ್ರಕಾರ ನಾವು ಕರೆಕ್ಟ್ ಸಜೆಷನ್ಸ್ ಕೊಡ್ಬೋದು, ಯಾವ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರೆ ಬೆಟರ್ ಸ್ಕ್ರೀನಿಂಗ್ಗೆ ಅಂತ. ಈ ಥರ ಸ್ಕ್ರೀನಿಂಗ್ ಎಲ್ಲ ರೆಗ್ಯುಲರಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅರ್ಲಿಯಾಗಿ ಡಯಾಗ್ನೋಸ್ ಮಾಡ್ಬೋದು. ಆ್ಯಸ್ ಸಚ್ ಅರ್ಲಿಯಾಗಿ ಡಯಾಗ್ನೋಸ್ ಆದಾಗ ಔಟ್ಕಮ್ಸ್ ಬೆಟರ್ ಇರುತ್ತೆ. ಕ್ಯೂರ್ ರೇಟ್ಸು ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಅವ್ರಿಗೆ ಟ್ರೀಟ್ಮೆಂಟಲ್ಲಾಗೋ ಖರ್ಚು ಕೂಡ ಅರ್ಲಿ ಆಗಿ ಗೊತ್ತಾದರೆ ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಸ್ಪ್ರೆಡ್ ಆಗಿದ್ದರೆ ಅದಕ್ಕೆ ಆಗೋ ಟ್ರೀಟ್ಮೆಂಟ್ ಖರ್ಚು ತುಂಬ ಜಾಸ್ತಿ ಕಂಪೇರ್ ಟು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ. ಸೊ ನಮ್ಮದು ಕೋಲಾರ, ನಾನು ಇಲ್ಲೇ ಹುಟ್ಟು ಬೆಳೆದಿದ್ದು. ಸೊ ತುಂಬ ಜನರು ಇಲ್ಲಿಂದ ಬೆಂಗಳೂರಿಗೆ ಟ್ರೀಟ್ಮೆಂಟಿಗೆ ಹೋಗ್ತಾರೆ. ಬಟ್ ಮೆಜಾರಿಟಿ ಆಫ್ ದ ಕೀಮೋಥೆರಪೀಸು, ಕೆಲವು ಟಾರ್ಗೆಟೆಡ್ ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಕೋಲಾರಲ್ಲೇ ಸೇಫಾಗಿ ಮಾಡ್ಬೋದು. ಕೆಲವು ಟ್ರೀಟ್ಮೆಂಟ್ಸ್ ಎಲ್ಲನೂ ಅಡ್ವಾನ್ಸ್ಡ್ ಸೆಂಟರ್ಸ್ಗೆ ಹೋಗಬೇಕಾಗತ್ತೆ. ಅವನ್ನು ನಾವು ಕರೆಕ್ಟಾಗಿ ಅಡ್ವೈಸ್ ಮಾಡ್ತೀವಿ ಎಲ್ಲಿ ಯಾವಾಗ ಹೆಂಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು. ಸೊ ಅದು ಕಾಸ್ಟ್ ಎಲ್ಲನೂ ನಾವು ಆ ಥರ ಹೇಳೋಕ್ಕಾಗೋದಿಲ್ಲ. ಸೊ ಯಾವ ಕ್ಯಾನ್ಸರು ಯಾವ ಸ್ಟೇಜಲ್ಲಿ ಬರ್ತಾರೆ ಅನ್ನೋದ್ರ ಮೇಲೆ ಏನು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದ್ರ ಮೇಲ್ಗಡೆ ಕಾಸ್ಟ್ ಗೊತ್ತಾಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಕಾಸ್ಟ್ ಎಫಿಷಿಯೆಂಟಾಗಿ ಟ್ರೀಟ್ ಮಾಡ್ಬೋದು. ನಾನು ಇಂಗ್ಲೆಂಡಿಂದ ಬಂದಮೇಲೆ ತುಂಬ ಸಾರಿ ನಾನು ಏನು ಕಂಡುಕೊಂಡಿದ್ದೀನಿ ಅಂತಂದರೆ, ಕೋಲಾರಿಂದ ತುಂಬ ಜನ ಬೆಂಗಳೂರಿಗೆ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಅಲ್ಲಿ ಹೋಗ್ತಾರೆ. ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಅವ್ರ ಜೊತೆಗೊಬ್ಬರು ಅಟೆಂಡರ್ ಜೊತೆಲಿ ಹೋಗಬೇಕು. ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಖರ್ಚಾಗಲಿ, ಇಲ್ಲಿಂದ ಅವ್ರಿಗೆ ಬೇಕಾಗಿರೋ ಎಕ್ಸ್ಟ್ರಾ ರಜೆಗಳು ಅವೆಲ್ಲನೂ ಪ್ರಿವೆಂಟ್ ಮಾಡ್ಕೋಬೋದು ಲೋಕಲಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ. ಸೊ ಮತ್ತು ಖರ್ಚು ಕೂಡ ಇದನ್ನು ಲಿಮಿಟೆಡ್ ಆಗಿ ಮಾಡ್ಬೋದು. ಸೊ ಆ ಥರ ನನ್ನ ಫ್ರೆಂಡ್ಸ್ ತುಂಬ ಜನ ಹೇಳಿದ್ದಕ್ಕೆ ನಾನು ಅದಕ್ಕೆ ಕೋಲಾರ್ಗೆ ಬುಧವಾರದ ಸಾಯಂಕಾಲ ಕ್ಲಿನಿಕ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.